ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ನಿಮ್ಮ ಮಾತುಗಳು ಜೀವದ ಮಾತುಗಳಾಗಿರಲಿ. ಅದಕ್ಕೆ ಆಧಾರವಾಗಿ ಅರಣ್ಯಕಾಂಡ 14ನೇ ಅಧ್ಯಾಯ 28ನೇ ವಚನ, ನೀನು ಅವರಿಗೆ ಹೀಗೆ ಹೇಳಬೇಕು, ಯೆಹೋವನು ಹೇಳುವುದೇನೆಂದರೆ, ನನ್ನ ಜೀವದಾನೆ ನೀವು ನನಗೆ ಕೇಳಿಸುವಂತೆ ಅಂದುಕೊಂಡ ಪ್ರಕಾರವೇ ನಾನು ಮಾಡುತ್ತೇನೆ. ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ನೀವು ಏನನ್ನು ಹೇಳಿದ್ದೀರೋ, ಏನನ್ನು ಮಾತನಾಡಿದ್ದೀರೋ ಹಾಗೆಯೇ ಮಾಡುತ್ತೇನೆ. ನಿಮ್ಮ ಮಾತಿನಂತೆ ದೇವರು ನಿಮಗೆ ಮಾಡುವರು. ಏನು ಮಾತನಾಡಿದರೆ ಇಸ್ರಾಯೇಲ್ ಜನರು, ನಾವು ಅರಣ್ಯದಲ್ಲೇ ಸತ್ತೋದ್ರೆ ಒಳ್ಳೆಯದು, ನಾವು ಅಲ್ಲಿದ್ದಾಗ ಸತ್ತೋದ್ರೆ ಒಳ್ಳೆಯದು ಅಂಥೇಳಿ ಅದನ್ನು ನುಡಿದಿದ್ದು ಕೊನೆಯದಾಗಿ ಅವರು ನುಡಿದಂತೆ ಅವರು ಅರಣ್ಯದಲ್ಲೇ ಸತ್ತು ಹೋಗುವಂತೆ ದೇವರು ಮಾಡಿಬಿಟ್ಟರು. ಇವತ್ತು ಕೂಡ ದೇವರು ನಮ್ಮೊಟ್ಟಿಗೆ ಹೇಳುತ್ತಾ ಇದ್ದಾರೆ, ನೀವು ನುಡಿದಂತೆ ನಾನು ನಿಮಗೆ ಮಾಡುವೆನು. ಹಾಗಾದರೆ ನಮ್ಮ ಮಾತುಗಳ ಕುರಿತಾಗಿ ನಾವು ಜಾಗೃತೆ ಉಳ್ಳವರಾಗಿರಬೇಕು. ನನ್ನ ಮಕ್ಕಳು ಉದ್ಧಾರ ಆಗೋದಿಲ್ಲ, ನನಗೆ ಆರೋಗ್ಯ ಸರಿ ಆಗೋದಿಲ್ಲ, ನನಗೆ ಒಳ್ಳೆ ಕೆಲಸ ಸಿಗೋದಿಲ್ಲ ಅಂತ ನೀವೇನಾದರೂ ಹೇಳಿದ್ರೆ ದೇವರು ಹೇಳ್ತಾ ಇದ್ರೆ, ನಿನ್ನ ಮಾತಿನಂತೆ ನಾನು ನಿನಗೆ ಮಾಡ್ತೇನೆ. ಆದುದರಿಂದ ನಿಮ್ಮ ಮಾತುಗಳು ಯಾವಾಗಲೂ ಜೀವದ ಮಾತುಗಳಾಗಿರಲಿ. ಹಿಜ್ಕೀಯನು ತನ್ನ ಮಾತಿನಿಂದ 15 ವರ್ಷ ಆಯಸ್ಸನ್ನು ಅವನು ಕೂಡಿಸಿಕೊಂಡ. ಅನನೀಯ ಸಫೇರಳು ಸುಳ್ಳು ಹೇಳಿ ಅದೇ ಮಾತಿನಿಂದ ಒಂದೇ ದಿನದಲ್ಲಿ ಸತ್ತು ಹೋದರು. ನೋಡ್ರಿ, ಈ ವಿದ್ಯುತ್ ಶಕ್ತಿ ಇದೆ, ಅದು ಒಳ್ಳೆಯದಕ್ಕೂ ನಾವು ಪ್ರಯೋಜನ ಪಡಿಸಬಹುದು, ಅದು ಸ್ತೋತ್ರ, ಅದು ಅಪಾಯಕ್ಕೂ ಕೂಡ ಅದನ್ನು ನಾವು ಉಪಯೋಗಿಸಬಹುದು. ಒಳ್ಳೆಯದಕ್ಕಂತ ಹೇಳಿದ್ರೆ ಏನು, ಲೈಟು, ಫ್ಯಾನು, ನಮ್ಮ ಮನೆಯಲ್ಲಿ ಸಾಮಗ್ರಿಗಳು ಅವೆಲ್ಲವನ್ನು ಉಪಯೋಗಿಸುವುದಕ್ಕೆ ನಮಗೆ ವಿದ್ಯುತ್ ಬೇಕು. ಆ ವಿದ್ಯುತ್ ಚೆನ್ನಾಗಿ ಅದು ಯೂಸ್ ಇದೆ ಎಂಬುದಾಗಿ ಡೈರೆಕ್ಟ್ ನಾವು ವಿದ್ಯುತ್ತನ್ನು ಕೈಯಲ್ಲಿ ಹಿಡಿಲಿಕ್ಕೆ ಹೋದರೆ ಶಾಕ್ ಹೊಡೆದ್ಬಿಟ್ಟು ನಾವು ತೀರಿ ಹೋಗ್ಬಿಡ್ತೇವೆ. ಅದೇ ವಿಧದಲ್ಲಿ ನಮ್ಮ ಜೀವಿತದಲ್ಲಿ ನಮ್ಮ ಮಾತುಗಳು ಜೀವದ ಮಾತಾಗಿರಬೇಕು. ನನಗೊಬ್ಬ ಸ್ನೇಹಿತನಿದ್ದ, ಯಾವಾಗಲೂ ಅವನಿಗೆ ಒಳ್ಳೆ ಕುಟುಂಬ, ಒಳ್ಳೆ ವ್ಯಾಪಾರ, ಒಳ್ಳೆ ಸ್ತೋತ್ರ, ಅವನ ಭವಿಷ್ಯದ ಕುರಿತಾಗಿ ತಂದೆ ತಾಯಿಗಳು ಯೋಚನೆ ಮಾಡಿ ಅವನ ಚಿಕ್ಕ ವಯಸ್ಸಿನಲ್ಲಿ ಇರುವಾಗಲೇ ಒಂದು ಒಳ್ಳೆ ಅಂಗಡಿಯನ್ನು ವ್ಯಾಪಾರ ಮಾಡಲಿಕ್ಕೆ ಬೇಕಾದಂಥ ಬಂಡವಾಳವನ್ನು ಎಲ್ಲ ಹಾಕಿಕೊಟ್ಟಿದ್ರು. ಅವನು ಸುಮ್ಮನೆ ಹೇಳ್ತಾ ಇದ್ದ, ನಾನು ಸತ್ತೋಗ್ಬಿಡ್ತೇನೆ, ಒಂದು ಚಿಂತೆ ಇಲ್ಲ, ಸಮಸ್ಯೆ ಇಲ್ಲ, ಏನೂ ಇಲ್ಲ. ತಿರುಗಿ ಅವನು ಮಾತನಾಡುವ ಹಾಗೆ ನಾನು ಸತ್ತೋಗ್ತೇನೆ. ನೋಡಿದ್ರೆ ಒಂದು ದಿವಸ ಅವನು ನುಡಿದಂತೆ ಆತ್ಮಹತ್ಯೆ ಮಾಡಿಕೊಂಡು ಅವನು ತೀರಿ ಹೋಗಿಬಿಟ್ಟ. ಪ್ರೀತಿಯುಳ್ಳ ದೇವಜನರೇ, ಅನೇಕ ಜನರು ಸಾವಿನ ಬಗ್ಗೆ ಮಾತನಾಡ್ತಾರೆ. ಸಾವಿನ ಬಗ್ಗೆ ಮಾತನಾಡಬೇಡ್ರಿ, ಜೀವದ ಬಗ್ಗೆ ಮಾತನಾಡ್ರಿ. ಓ ಸ್ತೋತ್ರ, ನಿಮ್ಮ ಜೀವಿತದಲ್ಲಿ ಜೀವದ ಬಗ್ಗೆ ಮಾತನಾಡುವಾಗ ಅಲ್ಲಿ ಜೀವ ಉಂಟಾಗ್ತದೆ. ಅದಕ್ಕೆ ಸತ್ಯವೇದದಲ್ಲಿ ಜ್ಞಾನೋಕ್ತಿ 18-20ನೇ ವಚನದಲ್ಲಿ ನೋಡ್ತೇವೆ, ಮನುಷ್ಯನು ತನ್ನ ಬಾಯಿ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು ಎಂಬುದಾಗಿ. ಆದುದರಿಂದ ಸ್ತೋತ್ರ, ಜೀವ ಮರಣಗಳು ನಮ್ಮ ಬಾಯಲ್ಲಿ ಇರುವುದರಿಂದ ಆರಿಸಿಕೊಳ್ಳುವಿಕೆ ನಮ್ಮ ಕೈಯಲ್ಲಿದೆ. ಇವತ್ತೇ ಒಂದು ತೀರ್ಮಾನ ಮಾಡೋಣ, ಸ್ವಾಮಿ, ನಾನು ನಕಾರಾತ್ಮಕವಾಗಿ ಮಾತನಾಡೋದಿಲ್ಲ, ನಾನು ಯಾವಾಗಲೂ ದೇವರೇ ನೀನು ಬಯಸುವ ಮಾತುಗಳನ್ನು ನುಡಿತೇನೆಂಬುದಾಗಿ ಹೇಳ್ರೆ. ಪ್ರತಿದಿನ ಹೇಳಿ, ನಾನು ದೇವರ ಸೃಷ್ಟಿ, ನಾನು ದೇವರ ಪ್ರತಿರೂಪ, ನಾನು ಸಾಧಾರಣವಾದವನಲ್ಲ, ನಾನು ದೇವರ ಮಗನ ಓ ಸ್ತೋತ್ರ ಎಂಬುದಾಗಿ ಪ್ರತಿ ದಿವಸ ಹೇಳ್ರೆ. ಓ ಸ್ತೋತ್ರ, ದೇವರು ನಿಮ್ಮ ಜೀವಿತ ಒಳ್ಳೆಯದು ಮಾಡ್ತಾರೆ. ನಾನು ಅಪ್ರಯೋಜಕ, ನನಗೆ ಯಾರಿಗೂ ಯೂಸ್ ಇಲ್ಲ, ನಾನು ಸತ್ತು ಹೋಗ್ಬಿಡ್ತೇನೆ, ನನ್ನ ಜೀವನ ಇಷ್ಟೇ, ನನ್ನ ಹಣೆ ಬರ ಇಷ್ಟೇ, ನನಗೆ ತಲಾಂತ ಇಲ್ಲ, ನಾನು ವೇಸ್ಟು, ಹೀಗೆ ಮಾತನಾಡಬೇಡ್ರಿ. ಆ ಮಾತುಗಳು ನಿಮ್ಮನ್ನು ಬಂಧಿಸುವಂಥದ್ದಾಗಿದೆ. ಹಾಗಾದರೆ ಏನು ಮಾತನಾಡಬೇಕು ಹೇಳ್ರಿ? ನಾನು ಸೌಂದರ್ಯ ಉಳ್ಳವನು, ನಾನು ಶ್ರೇಷ್ಠರಾದವರು, ನಾವು ಪ್ರೀತಿಸಲ್ಪಟ್ಟವರು, ನೀವು ಪ್ರಿಯರಾದವರು, ನೀವು ಬಲಶಾಲಿಗಳು, ಸ್ತೋತ್ರ, ನೀವು ಕ್ಷಮಿಸಲ್ಪಟ್ಟವರು, ಅಮೂಲ್ಯರು, ನೀವು ನನ್ನವರು. ಇದೆಲ್ಲ ಯಾರು ಹೇಳ್ತಾ ಇದ್ದಾರೆ ಗೊತ್ತಾ? ದೇವರು ನಮ್ಮ ಕುರಿತಾಗಿ ಎಂಥ ಮಾತುಗಳನ್ನು ನುಡಿಯುತ್ತಾ ಇದ್ದಾರೆ. ಹಾಗಿರುವುದಾದರೆ ನಾವು ಸಹ ಸ್ತೋತ್ರ, ಮರಣದ ಮಾತುಗಳನ್ನಲ್ಲ, ಜೀವದ ಮಾತುಗಳನ್ನು ನುಡಿದು ನಮ್ಮ ಜೀವಿತದಲ್ಲಿ ಜಯವನ್ನು ಪಡೆದುಕೊಳ್ಳೋಣ. ಈ ದಿನ ಹೇಳ್ರಿ, ನಾನು ದೇವರ ಮಗ, ನಾನು ತಲಾಂತ ಉಳ್ಳವನು, ನಾನು ಬಲಶಾಲಿ, ಸ್ತೋತ್ರ, ನಾನು ಆರೋಗ್ಯವಂತನು, ನಾನು ಜೀವಿಸಬಲ್ಲೆ, ನಾನು ಸಾಧಿಸಬಲ್ಲೆ, ನಾನು ಗೆಲ್ಲುವೆ ಎಂಬುದಾಗಿ
ಎಂಬುದಾಗಿ ಜೀವದ ಮಾತುಗಳನ್ನು ನುಡಿಯಿರಿ. ನಿಶ್ಚಯವಾಗಿ ಸ್ತೋತ್ರ, ಆ ಮಾತುಗಳು ನಿಮ್ಮನ್ನು ಇನ್ನೊಂದು ಹಂತಕ್ಕೆ ಕೊಂಡೊಯ್ದು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು, ಅತಿಶಯಗಳನ್ನು ತರುವಂಥದ್ದಾಗಿದೆ. ಹಾಗಾದರೆ ನಿಮ್ಮ ಮಾತನ್ನು ಕಾದುಕೊಳ್ಳ್ರಿ. ನಿಮ್ಮ ಮಾತು ನುಡಿಯುವಾಗ ಜೀವದ ಮಾತುಗಳನ್ನು ನುಡಿಯಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನ ಬಾಯಿಂದ ಅಪ್ರಯೋಜಕವಾದ ಮಾತು, ಮರಣದ ಮಾತು, ಸೈತಾನನು ನನ್ನನ್ನು ಆಳ್ವಿಕೆ ಮಾಡುವಂಥ ಮಾತು ನಾನು ನುಡಿಯದೆ ಯಾವಾಗಲೂ ಜೀವದ ಮಾತುಗಳನ್ನು, ನಿನ್ನ ವಾಕ್ಯ ನನ್ನ ಕುರಿತು ಏನು ಹೇಳುತ್ತದೆಯೋ ಆ ಮಾತುಗಳನ್ನು ನುಡಿಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ಹೊಸ ದಿನಕ್ಕಾಗಿ ಸ್ತೋತ್ರ. ಈ ದಿನ ಸ್ವಾಮಿ ದೇವರೇ, ಮಾತುಗಳ ಕುರಿತಾಗಿ ದೇವರೇ ನಾವು ಧ್ಯಾನಿಸುವಂತೆ, ನಮ್ಮ ಮಾತುಗಳು ಜೀವದ ಮಾತುಗಳಾಗಿರಬೇಕೆಂಬುದಾಗಿ ಬಯಸುವ ದೇವರೇ, ನಮ್ಮ ಮಾತುಗಳನ್ನು ಕಾದುಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಿರಿ. ನಾವು ಉಪಯೋಗಿಸುವ, ನಾವು ಮಾತನಾಡುವ ಒಂದೊಂದು ಮಾತುಗಳನ್ನು ಎಚ್ಚರದಿಂದ ಮಾತನಾಡುವಂತೆ, ನಿನ್ನ ನಾಮದ ಮಹಿಮೆಗಾಗಿ ಮಾತನಾಡುವಂತೆ, ಸಕಾರಾತ್ಮಕವಾಗಿ ಮಾತನಾಡುವಂತೆ, ನಂಬಿಕೆಯ ಮಾತನಾಡುವಂತೆ ನಮಗೆ ಸಹಾಯ ಮಾಡಿರಿ. ಈ ದಿನ ಕೂಡ ನಿನ್ನ ಜನರನ್ನು ಬ್ಲೆಸ್ ಮಾಡಿರಿ. ಈ ವಿಡಿಯೋನ ವಾಚ್ ಮಾಡಿದ ಎಲ್ಲ ಕುಟುಂಬಗಳು ಆಶೀರ್ವದಿಸಲ್ಪಡಲಿ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಸ್ತೋತ್ರ, ನಮ್ಮ ಜೀವಿತದಲ್ಲಿ ಜೀವದ ಮಾತುಗಳನ್ನು ನುಡಿಯೋಣ. ದೇವರು ತಾನೇ ಸ್ತೋತ್ರ ಮಾತುಗಳನ್ನು ನುಡಿಯುವಾಗ ಮಾತಿನಂತೆ ಕರ್ತನು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಲಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.